ನಮಸ್ತೆ ಎಲ್ಲರಿಗೂ. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಎಲ್ಲ ಅಲ್ಲೇ ಕೆಲಸಗಳೆಲ್ಲ ಜಾಸ್ತಿ, ಅಲ್ಲೇ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಆಗೋಯಿತು. ಅದಕ್ಕೇ ಸರಿ ಅಂತ ಹೇಳ್ಬಿಟ್ಟು ದೋಸೆಗೇನೋ ನೆನೆ ಹಾಕಿದ್ರಂತೆ ಅಮ್ಮ. ನೀನು ತೊಗೊಂಡೋಗು ಅಂತ ಹೇಳ್ಬಿಟ್ಟು ರುಬ್ಬಿ ಕೊಟ್ಟರು. ನೀನು ಏನು ಮಾಡ್ತೀಯ, ಇಲ್ಲೇ ಫುಲ್ಲು ಟಯರ್ಡ್ ಆಗೈತೆ ನಿನಗೂ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟು ಅಲ್ಲಿಂದನೇ ತೊಗೊಂಬಂದಿದ್ದೆ ಭಾನುವಾರ ನೈಟು. ಅದು ಸಂಜೆ ರುಬ್ಬಿದ್ದಲ್ವ, ಇನ್ನೂ ಹುಳಿ ಬಂದಿರಲಿಲ್ಲ. ಸೊ ಅದಕ್ಕೇ ಅಲ್ಲೇ ಇಟ್ಬಿಟ್ಟು ಊಟ ಎಲ್ಲ ಅಲ್ಲೇ ಮಾಡ್ಕೊಂಬಂದಿದ್ವಿ ಅಮ್ಮನ ಮನೇಲೇ. ಅಲ್ಲೇ ಇಟ್ಬಿಟ್ಟು ಕಿಚನಲ್ಲಿ ಮಲ್ಕೊಬಿಟ್ವಿ. ಬೆಳಿಗ್ಗೆ ಎದ್ದೊಳಷ್ಟೊತ್ತಿಗೆ ಹುಳಿ ಬಂದಿತ್ತು, ಚೆನ್ನಾಗಿ ಹುಳಿ ಬಂದಿತ್ತು. ನನ್ನ ಕೈಯಲ್ಲಿ ಅದೇನು ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಇತ್ತೀಚೆಗೆ ಯಾಕೋ ಹುಳಿನೇ ಬರ್ತಾಯಿಲ್ಲ ನನ್ನ ಕೈಲಿ. ಅಮ್ಮನ ಕೈಯಲ್ಲಂತೂ ಫುಲ್ಲು ಉಪ್ಪಿಟ್ಟಿತ್ತು ದೋಸೆ ಹಿಟ್ಟು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಕ್ಳಿಗೆ ಇನ್ನೇನು ಮಾಡಿಕೊಡೋದು ದೋಸೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಚಟ್ನಿ ರುಬ್ಕೊಂಡೆ. ಆಮೇಲೆ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರದ್ದು ಪೂಜೆ ಮಾಡಿದೆ. ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನೊಂದೆರಡು ದೋಸೆ ಹಾಕ್ಕೊಂಡೆ. ಭಾನುವಾರ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಒಗೆದಿಟ್ಬಿಟ್ಟು ಹೋಗಿದ್ದಿದ್ದು. ಎಲ್ಲ ಸಂಡೇ ಎಲ್ಲ ಎತ್ತಿಟ್ಟಿದ್ದ ನನ್ನ ತಮ್ಮ ಬಂದು ಎಲ್ಲ ಮಡಚಿ ಇಟ್ಟಿದ್ದೀನಿ. ಸಂಡೇ ನಾನು ಅಮ್ಮನ ಮನೆಯಿಂದ ಬಂದಿದ್ದೇ ಲೇಟ್ ಆಯಿತು. ಈಗ ಎಲ್ಲ ಬೆಳಿಗ್ಗೆ ಎದ್ದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ತಿಂದು ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇದನ್ನೆಲ್ಲ ಕಬೋರ್ಡಿಗೆ ಜೋಡಿಸ್ಬೇಕು. ಸ್ವಲ್ಪ ಕಬೋರ್ಡು ಕ್ಲೀನ್ ಮಾಡಬೇಕು. ನಾನು ಒಂದೊಂದೇ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀಟಾಗೆ ಇದೆ, ಪರವಾಗಿಲ್ಲ, ಜಾಸ್ತಿ ಏನು ನಾನೇನು ಗಲೀಜು ಮಾಡ್ಕೊಂಡಿಲ್ಲ. ಈಗ ರೀಸೆಂಟಾಗಿ ಸ್ವಲ್ಪ ದಿನದಲ್ಲಿ ಕ್ಲೀನ್ ಮಾಡಿದ್ದಿದ್ದು. ಸ್ವಲ್ಪ ಹೆಂಗೆ ಬೇಕು ಹಂಗಂಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಜಾಗ ಇಲ್ಲದೆ ಇರೋದ್ರಿಂದ ಈ ರೀತಿ ಇದೆ, ಇಲ್ಲಾಂದರೆ ಇನ್ನೂ ನೀಟಾಗಿ ಇಟ್ಕೋತಿದ್ದೆ ನಾನು. ಸ್ವಲ್ಪ ಆದಷ್ಟು ಕ್ಲೀನ್ಗಳು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಅಮ್ಮನ ಮನೇಲಿ ಸ್ವಲ್ಪ ಆಯಿತು. ನೆಕ್ಸ್ಟ್ ವೀಕ್ ಅಮ್ಮನಿಗೆ ರಜಾ ಇರೋದ್ರಿಂದ ಭಾನುವಾರದಿಂದ ನೆಕ್ಸ್ಟ್ ವೀಕು ಅಮ್ಮನ ಮನೆಗೆ ಹೋಗ್ತೀವಿ. ಕೆಲಸ ಎಲ್ಲ ಇರುತ್ತಲ್ವ, ಮುಗಿಸ್ಕೊಂಡು ಎಲ್ಲ ಮಾಡಬೇಕು, ಕ್ಲೀನಿಂಗ್ ಎಲ್ಲ ಮಾಡಬೇಕು. ಪಾತ್ರೆ ನೆಕ್ಸ್ಟು ವೀಕು ಪಾತ್ರೆ ಎಲ್ಲ ಇದಾಗುತ್ತೆ, ತೊಳಿಬೇಕು. ಸೊ ಅದರಿಂದ ಆಗಲ್ಲ ನೆಕ್ಸ್ಟ್ ವೀಕು ನನಗೆ. ಅದಕ್ಕೆ ಈ ವಾರದಿಂದನೇ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಮ್ಮದು ಇವಾಗ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತೀನಿ ನೀಟಾಗಿ. ಕಬೋರ್ಡು ಇದೆಲ್ಲ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಅದಲ್ಲದೆ ಇನ್ನೊಂದೇನು ಪ್ರಾಬ್ಲಮ್ಮು ಅಂದರೆ ಇಲ್ಲಿ ಸಿಕ್ಕಾಬಟ್ಟೆ ಗಲೀಜಿದೆ. ಈ ಡ್ರಾ ತುಂಬ ದಿನಗಳೇ ಆಯಿತು ನಾನು ಕ್ಲೀನ್ ಮಾಡಿ. ಅದಕ್ಕೆ ಈ ಡ್ರಾನ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊತೀನಿ ಇವಾಗ. ಇದನ್ನು ಎಲ್ಲ ಮಾಡಿ ಮುಗಿಸಿ ಆಮೇಲೆ ನೆಕ್ಸ್ಟು ಬೀರು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೀಟಾಗೆ ಇದೆ ಬೀರು, ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಮಾಡಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಹೊರಗಡೆ ಇನ್ನೊಂದು ತೋರಿಸ್ತೀನಿ ಇವಾಗ ನಿಮಗೆ. ಎಲ್ಲ ಬೈತಿದ್ದಾರೆ ನನಗೆ. ಇದು ಬಂದು ದೇವಮೂಲೆ ಅಂತ ಇದು ನಾನು ಇಲ್ಲಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಇಲ್ಲಿ ಪಾಟ್ಗಳಿದೆ. ಈ ಪಾಟ್ಗಳೆಲ್ಲ ಈ ಕಡೆ ಸೈಡ್ ಇಟ್ಟು ಇಲ್ಲಿ ತುಳಸಿ ಇಡಬೇಕು ಅಂದ್ಕೊಂಡಿದ್ದೀನಿ. ಈ ಡಸ್ಟ್ಬಿನ್ ತೆಗಿಬೇಕು ಅಂದ್ಕೊಂಡಿದ್ದೀನಿ. 2 ಡಸ್ಟ್ಬಿನ್ ಇದೆ. ಒಂದು ತೆಗೆದು ಒಳಗಡೆ ಇಟ್ಕೋತೀನಿ, ಇನ್ನೊಂದು ತೆಗೆದು ಮೇಲೆ ಹಾಕ್ಬಿಡ್ತೀನಿ ತೊಳೆದು. ಇದೆಲ್ಲ ಈ ಕಡೆ ನೀಟಾಗಿ ಜೋಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಅದನ್ನೇ ಕ್ಲೀನ್ ಮಾಡಬೇಕು. ಇವಾಗ ಪೂಜೆ ಬೇರೆ ಮಾಡಿರೋದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದರೆ ಇವಾಗ ಗಲೀಜೆಲ್ಲ ನಿಂತ್ಕೊಳ್ಳುತ್ತೆ. ಪೂಜೆ ಮಾಡಿಬಿಟ್ಟು ಬಾಗಿಲು ತೊಳಿಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ. ಇವಾಗ ಸದ್ಯಕ್ಕೆ ಪೂಜೆ ಮಾಡಿದ್ದೀನಿ ನೋಡಿ, ಪೂಜೆ ಮಾಡಿದ್ದೀನಲ್ವ. ಸೊ ಅದರಿಂದ ಹೂವು ಬೇರೆ ಇರಲಿಲ್ಲ, ಅದಕ್ಕೇ ಒಂದೊಂದೇ ತುಳಸಿನ ಕಟ್ ಮಾಡ್ಕೊಂಬಂದು ಹಾಕಿದ್ದೀನಿ. ಬಿಡು ಇನ್ನೇನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು. ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡಿಲ್ಲ ಅಂದರೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ಅದರಿಂದ ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಹಬ್ಬ ಆಗಿರೋದ್ರಿಂದ ಒಂದೊಂದೇ ಆದಷ್ಟು ಮಾಡ್ಕೊತೀನಿ. ಇನ್ನು ನಾಳೆ ಬೇರೆ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು.
ನೆಕ್ಸ್ಟು ಇನ್ನೊಂದೇನೆಂದರೆ, ಇದು ಪಾತ್ರೆ ನನ್ನ ಮಗನ ಬರ್ತಡೇಲಿ ಅಮ್ಮನ ಮನೆಯಿಂದ ಈಸ್ಕೊಂಬಂದಿದ್ದು ಇನ್ನೂ ಕೊಟ್ಟಿಲ್ಲ. ಅದನ್ನು ಇವತ್ತು ಕೊಟ್ಟು ಕಳಿಸ್ಬಿಟ್ಟು, ಈ ಡ್ರಮ್ಮಲ್ಲಿ ನನಗೆ ಸ್ವಲ್ಪ ಒಂದಿನ ಪ್ರಾಬ್ಲಮ್ ಆಗಿತ್ತು ನೀರಿಗೆ. ಒಂದು ದಿನ ಪ್ರಾಬ್ಲಮ್ಗಾಗಿದ್ದಕ್ಕೆ ಬಿಡದೇ ಇರೋದಕ್ಕೆ ಈ ಡ್ರಮ್ಗೆ ನೀರು ತುಂಬಿ ಇಟ್ಕೊಂಡಿದ್ದೆ. ಅದು ಎಲ್ಲ ಖಾಲಿ ಮಾಡಿದ್ದೀನಿ, ನಂದು ಕಾಲು ಭಾಗ ಇದೆ ಅಷ್ಟೇ. ಅದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮೇಲಿಟ್ಟರೆ ಅದು ಸ್ವಲ್ಪ ಜಾಗ ಆಗುತ್ತೆ. ಇವತ್ತು ಇದಿಷ್ಟು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ಕಬೋರ್ಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ, ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊತೀನಿ. ಆಮೇಲೆ ತೋರಿಸ್ತೀನಿ ಒಂದೊಂದೇ ನಿಮಗೆ. ಇವಾಗ ದಿನ ಅಂತೂ ನನಗಂತೂ ಸಿಕ್ಕಾಬಟ್ಟೆ ಫುಲ್ಲು ಟಯರ್ಡ್ ಆಗೋಯ್ತು. ಅನ್ಕೋಬೋದು ಏನು ಕೆಲಸ ಮಹಾ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ಏನು ಕೆಲಸ ಇಲ್ಲ ಅನ್ನೋ ಥರನೇ ಇದೆ. ಬಟ್ ಆದರೆ ಮನೆ ಎಲ್ಲ ಮೇಂಟೈನ್ ಮಾಡಿಕೊಂಡು 3 ಗಂಟೆ ಆಗಿದ ತಕ್ಷಣ ಮಕ್ಕಳು ಕರ್ಕೊಬರೋದಕ್ಕೆ ಹೋಗಬೇಕು. ಆ ಮಳೆ, ಮತ್ತು 5 ಗಂಟೆಗೆ ಟ್ಯೂಷನ್ಗೆ ಬಿಡಬೇಕು, ಮತ್ತೆ ಕರ್ಕೊಬರೋದಕ್ಕೆ ಹೋಗಬೇಕು. 3-4 ಸಲ ಕೆಳಗಡೆನೇ ಓಡಾಡ್ತಾನೆ ಇರಬೇಕು. ನಮ್ಮದು ಬೇರೆ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಹತ್ತು ಇಳಿದು ಮಾಡಿ ಸಾಕಾಗೋಯ್ತು ನನಗಂತೂ. ಅದಲ್ಲದೆ ಸಂಡೇ ಬೇರೆ ಅಮ್ಮನ ಮನೆಯಲ್ಲಿ ತುಂಬ ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು. ಅಲ್ಲಿ ಮುಗಿಸ್ಕೊಂಬಂದು ಮತ್ತೆ ಆಲೆ ಮಂಡೇ ನಮ್ಮ ಮನೇಲಿ ಅಂತ ಅಂದರೆ ಎಷ್ಟು ಇದಿರುತ್ತೆ ಅಲ್ವಾ. ನಾನು ಅಷ್ಟೇ ಅಮ್ಮನ ಥರನೇ ಸ್ವಲ್ಪ, ನಾನೇನು ಲಕ್ಷ್ಮಿ ಕೂರಿಸೋದಿಲ್ವಲ್ಲ, ಅಷ್ಟು ಜಾಸ್ತಿ ಕ್ಲೀನಿಂಗ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನಾನು ಸದ್ಯಕ್ಕೆ ಕಬೋರ್ಡು ಮತ್ತು ಬೀರುಲೆಲ್ಲ ನೀಟಾಗೆ ಇತ್ತು, ಬಟ್ಟೆಗಳೆಲ್ಲ ಏನು ಕದರಿರಲಿಲ್ಲ. ಸೊ ಅದರಿಂದ ಸುಮ್ಮನೆ ಸಿಂಪಲ್ಲಾಗಿ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಪಾಟ್ ಹತ್ರ ಬೇರೆ ಅದು ದೇವ್ ಮೂಲೆ ಆಗಿರೋದ್ರಿಂದ ಅದನ್ನು ತೆಗಿಬೇಕು, ಅಲ್ಲಿ ಇಡಬಾರ್ದು ಅಂತ ಹೇಳಿದ್ರು. ಡಸ್ಟ್ಬಿನ್ ಅದೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕೆಲಸಗಳೇ ಇತ್ತು ಮಾತ್ರ ಇವತ್ತು. ಅದಕ್ಕೆ ಸಿಂಪಲ್ಲಾಗಿ ಪೂಜೆನೂ ಅಷ್ಟೇ. ಇವತ್ತು ಪೂಜೆ ಮಾಡೋದಕ್ಕೆ ಹೂ ಕೂಡ ಇರಲಿಲ್ಲ. ನಮ್ಮದು ತುಳಸಿ ಪಾಟ್ ಬಂದು ಯಾವ ರೀತಿ ಅಂದರೆ, ತುಳಸಿದು ಬೀಜ ಬರುತ್ತಲ್ವ, ಅದು ಒಣಗಿ ಉದುರಿದ ತಕ್ಷಣವೇ ಇನ್ನೊಂದು ಪಾಟಲ್ಲಿ ಇನ್ನೊಂದು ತುಳಸಿ ಉಟ್ಕೊಳ್ಳುತ್ತೆ. ಅದು ನಮ್ಮದು ತುಳಸಿ 2 ಪಾಟಲ್ಲೂ 2 ದೊಡ್ಡದಾಗಿ ಬೆಳೆದಿತ್ತು. ಅದು ಫುಲ್ಲು ಎಲೆ ಎಲ್ಲ ಉದುರೋಗೋ ಟೈಮ್ ಕರೆಕ್ಟಾಗಿ ಇನ್ನೊಂದು ಪಾಟಲ್ಲಿ ಇಷ್ಟು ಉದ್ದ ಒಂದು ಹತ್ತತ್ರ ಒಂದು ಅರ್ಧ ಅಡಿಯಷ್ಟು ತುಳಸಿ ಬಂದ್ಬಿಟ್ಟಿರುತ್ತೆ. ನಾವು ಅದನ್ನು ಕಿತ್ತು ನೆಕ್ಸ್ಟು ಇನ್ನೊಂದು ತೊಗೊಂಬಂದು ಹಾಕಬೇಕು ಅನ್ನೋಷ್ಟೊತ್ತಿಗೆ ಇನ್ನೊಂದು ಪಾಟಲ್ಲಿ ಆಲೆ ಒಂದು ಅಷ್ಟು ಉದ್ದ ಉಟ್ಕೊಂಡಿರುತ್ತೆ ನಮಗೆ. ಇದುವರೆಗೂ ನಾನು ಯಾವುದು ತುಳಸಿಗೆ ಇನ್ವೆಸ್ಟ್ ಮಾಡಿ ತೊಗೊಂಬಂದು ಹಾಕಿದ್ದೇ ಇಲ್ಲ. ಒಂದು ಒಣಗಿ ಎಲೆ ಎಲ್ಲ ಉದುರೋಗೋಷ್ಟೊತ್ತಿಗೆ ಆಗಲೇ ಇನ್ನೊಂದು ರೆಡಿ ಆಗುತ್ತೆ. ಅದನ್ನೆಲ್ಲ ಕಿತ್ತು ಎಸ್ದುಬಿಟ್ಟು ಆಮೇಲೆ ಆ ಸಣ್ಣದು ತುಳಸಿ ತೆಗೆದು ಆ ಪಾಟಲ್ಲಿ ಹಾಕ್ತೀನಿ. ಅದೇ ಥರ 2 ದೊಡ್ಡದು 2 ಪಾಟಲ್ಲಿ ಬಂದ್ಬಿಟ್ಟಿತ್ತು. ಮೊನ್ನೆ ಸ್ವಲ್ಪ ಎಲೆನ ಕಟ್ ಮಾಡ್ಕೊಂಬಂದು ದೇವ್ರಿಗೆ ಹಾಕಿ ಪೂಜೆ ಮಾಡಿದೆ. ನೆಕ್ಸ್ಟು ಬಂದು ಎಲ್ಲ ಕಬೋರ್ಡ್ ಎಲ್ಲ ಕ್ಲೀನ್ ಆಯಿತು. ಬೀರು ಸ್ವಲ್ಪ ಆಲ್ಮೋಸ್ಟು ನೀಟಾಗೇ ಇದೆ, ಯಾವುದು ಜಾಸ್ತಿ ಗಲೀಜ ಆಗಿಲ್ಲ, ನೀಟಾಗೇ ಇದೆ. ಸ್ವಲ್ಪ ಹಂಗೆ ಅಲ್ಲೇ ಆಲ್ಟ್ರೇಷನ್ ಮಾಡಿಕೊಂಡೆ, ಹಂಗೆ ಸ್ವಲ್ಪ ಪ್ಯಾಚಪ್ ಮಾಡಿದೆ. ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ನೆಕ್ಸ್ಟು ಅಡುಗೆನೂ ಆಗಿದೆ. ಬೆಳಿಗ್ಗೆನೇ ಹೇಳಿದ್ನಲ್ಲ, ಆಗಲೇ ಬೆಳಿಗ್ಗೆನೇ ಅಡುಗೆನೂ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಉಪ್ಪು ಸಾಂಬಾರು ಮಾಡಿಬಿಟ್ಟಿದ್ದೀನಿ ಇವತ್ತು. ಅದೇ ಎಲ್ಲ ಇದೆ, ಸಾಕಾಗುತ್ತೆ, ನೈಟ್ಗೂ ಅದೇ ಆಗುತ್ತೆ. ಈಗ ಸದ್ಯಕ್ಕೆ ಯಾವುದೂ ತಲೆನೋವಿಲ್ಲ ನನಗೆ. ಮತ್ತು ಒಂದೇ ಒಂದು ಬ್ಯಾಲೆನ್ಸ್ ಇದೆ, ಅದು ಡಸ್ಟ್ಬಿನ್ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಅಲ್ಲಿ ಪ್ಯಾಸೇಜ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪಾಟ್ಗಳೆಲ್ಲ ಆ ಕಡೆ ಜೋಡಿಸ್ಕೋಬೇಕು. ಮಿನಿಮಮ್ ಅಂದರೂ ನನಗೆ ಅದಕ್ಕೆ ಒಂದು 1 ಅವರ್ ಹತ್ತತ್ರ ಟೈಮ್ ಬೇಕು. ಅದಕ್ಕೆ ಮಕ್ಕಳು ಬರಲಿ ಅಂತ ಕಾಯ್ತಾ ಇದ್ದೀನಿ. ಮಕ್ಕಳು ಬಂದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇನ್ನೇನು ಆಗಲೇ 2 ಗಂಟೆ ಆಗೋಯ್ತು. ನನಗಂತೂ ಇವತ್ತು ಫುಲ್ಲು ಟಯರ್ಡ್ ಆಗೋಯ್ತು. 2 ಗಂಟೆ ಆಗಿದೆ, ಇನ್ನು 1 ಅವರ್ ಟೈಮ್ ಇದೆ. ಇನ್ನು 1 ಅವರ್ ಅಷ್ಟೊತ್ತಿಗೆ ಸ್ವಲ್ಪ ಇದನ್ನು ಏನೇನು ತೊಗೊಂಬಂದಿದ್ದೀನಿ ಏನೆಲ್ಲ ತೋರಿಸ್ಬಿಡ್ತೀನಿ ನಾನಿವಾಗ. ಆಲ್ಮೋಸ್ಟು ನಾನು ಬರೀ ಅದೊಂದೇ ಕೆಲಸಗಳು ಮಾಡಿಲ್ಲ. ಬೆಳಿಗ್ಗೆಯಿಂದನೂ ನಾನು 10 ಗಂಟೆಗೆ ಪೂಜೆ ಮುಗೀತು. ಆಮೇಲೆ ಟಿಫನ್ ಎಲ್ಲ ತಿನ್ಕೊಂಡು ಅದು ಇದು ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸ್ವಲ್ಪ ವೀಡಿಯೋ ಎಲ್ಲ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಪ್ಲೋಡಿಂಗ್ ಎಲ್ಲ ಇತ್ತು, ಎಲ್ಲ ಅಪ್ಲೋಡ್ ಮಾಡಿ ಇಷ್ಟೊತ್ತು ತನಕ ನನಗೆ ಅದೇ ಕೆಲಸಗಳಾಗೋಯ್ತು. ಫುಲ್ಲು ಹಬ್ಬ ಆಗೋಷ್ಟೊತ್ತಿಗಂತೂ ನಮಗೆ ಹಬ್ಬ ಆಗೋಗಿರುತ್ತೆ ಸದ್ಯಕ್ಕೆ. ಮತ್ತು ಇನ್ನೊಂದು ಏನಂದರೆ, ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಕ್ಕಳಿಗೆ ಬಟ್ಟೆ ತಂದಿಲ್ಲ. ನಾನು ನಿನ್ನೆ ಒಂದು ಮಿನಿ ಬ್ಲಾಗಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗಲ್ಲಿ ಹಾಕಿದ್ದೆ, ಬಟ್ಟೆ ತೊಗೊಬರಕ್ಕೆ ಹೋಗಿದ್ದೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಅದು ಏನಕ್ಕೋಸ್ಕರ ತೊಗೊಂಬಂದೆ ಅಂತ ಹೇಳಿದ್ರೆ,
ತೋರಿಸ್ಬಿಟ್ಟೆ ಹೇಳ್ತೀನಿ ನಾನು ಇದನ್ನೇನಕ್ಕೆ ತೊಗೊಂಬಂದೆ, ಯಾರಿಗೆ ತರಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ನನ್ನ ಮಗಳಿಗೆ ತೊಗೊಂಬಂದಿದ್ದು. ಇದು ಕಾಟನ್ ಫ್ರಾಕು ಚೆನ್ನಾಗಿದೆ. ಇದು ಒಂಥರ ಸಿಂಪಲ್ ಆಗಿ ಇದಕ್ಕೆ ಬಂದು 380 400 ಏನೋ ಕೇಳಿದ್ರು. ಮಾಮೂಲಿ ಇಲ್ಲೇ ಲೋಕಲ್ ಶಾಪಲ್ಲೇ 400 ಏನೋ ಕೇಳಿದ್ರು. ನಾನು ಬಾರ್ಗಿಂಗ್ ಮಾಡಿ 150 ಕೇಳಿದೆ, ಅವರು ಇದು ಮಾಡಲಿಲ್ಲ. ಇಲ್ಲೇ ಇದೆ ಬಿಲ್ಲು, 380 ರೂಪಾಯಿ ಬಿಲ್ ಹಾಕಿದ್ದಾರೆ. ನಾನು ಇದಕ್ಕೆ 250 ಕೊಟ್ಟೆ, ಬಾರ್ಗಿಂಗ್ ಮಾಡಿ 150ಇಂದ ಕೇಳ್ಕೊಬಂದೆ, ಕೊಡಲಿಲ್ಲ. ಲಾಸ್ಟು ಫೈನಲ್ ಆಗಿ 250 ಕೊಟ್ಟೆ. ಇದು ಫ್ರಾಕ್ ನಾನು ಏನಕ್ಕೋಸ್ಕರ ತೊಗೊಂಬಂದೆ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಆಗಿ ಮಾರನೇ ದಿನನೇ ಇದು ಏನಪ್ಪ ಅದು ವರಮಹಾಲಕ್ಷ್ಮಿ ಹಬ್ಬ ಆಗಿ ಮಾರನೇ ದಿನನೇ ರಕ್ಷಾಬಂಧನ ಇದೆ. ಸೊ ಅದರಿಂದ ಇದನ್ನು ನನ್ನ ಮಗನ ಕೈಲಿ ಪಾಪುಗೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಲಾಸ್ಟ್ ಇಯರಿಂದ ಆ ಥರ ಕೊಡಿಸ್ತಾ ಇದ್ದೀನಿ. ಗೋಕರ್ಷ್ ಅಂದರೆ ನನ್ನ ಮಗನ ಕೈಲಿ ನನ್ನ ಮಗಳಿಗೆ, ಅವಳು ರಾಖಿ ಕಟ್ತಾಳೆ ಅವನಿಗೆ, ಅವನ ಕೈಲಿ ಇದು ಒಂದು ಜೊತೆ ಬಟ್ಟೆ, ಮತ್ತು ಒಂದು ಚಾಕ್ಲೇಟು, ಇನ್ನೊಂದು ರಾಖಿ, ಮತ್ತು ಬಳೆ, ಇಷ್ಟೂ ಇಟ್ಟಿಸಿ ಅವನ ಕೈಲಿ ಅವಳಿಗೆ ಕೊಡಿಸ್ತೀನಿ. ಇದು ಲಾಸ್ಟ್ ಇಯರಿಂದ ನಾನು ಹೊಸ್ದಾಗಿ ಮಾಡ್ಕೊಂಬರ್ತಾ ಇರೋದು. ಏನಕ್ಕೆ ಅಂತ ಅಂದರೆ, ನಮ್ಮ ಮನಸ್ಸಿಗೆ ಅದು ಒಂದು ಬಂತು, ನನ್ನ ತಲೆಗೆ ಅದು ಬಂತು. ಇವಾಗಿನ ಪ್ರಪಂಚದಲ್ಲಿ ಯಾವ ಥರ ಹೋಗಿದೆ ಅಂತ ಅಂದರೆ, ಎಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ಅಣ್ಣನಿಗೆ ತಂಗಿ ಯಾರು ಅಂತ ಗೊತ್ತಿಲ್ಲ, ತಂಗಿಗೆ ಅಣ್ಣ ಯಾರು ಅಂತ ಗೊತ್ತಿಲ್ಲ. ಅದಿರಲಿ, ಗಂಡನಿಗೆ ಹೆಂಡತಿ ಯಾರು ಅಂತಲೇ ಗೊತ್ತಿಲ್ಲ, ಹೆಂಡತಿಗೆ ಗಂಡ ಯಾರು ಅಂತಲೇ ಗೊತ್ತಿಲ್ಲ. ಅಷ್ಟು ಬದಲಾವಣೆ ಆಗೋಗಿದೆ ನಮ್ಮ ಪ್ರಪಂಚ, ಅಂತೂ ಅಷ್ಟು ಬದಲಾವಣೆ ಆಗೋಗೈತೆ. ಅದಕ್ಕೆ ಹೇಳ್ತಾ ಇರೋದು ಇದನ್ನ ಕಲಿಯುಗ ಅಂತ ಹೇಳ್ಬಿಟ್ಟು. ಒಂದೊಂದ್ಸಲ ಅನಿಸುತ್ತೆ, ಯಾಕಪ್ಪ ದೇವ್ರೆ, ಇದನ್ನೆಲ್ಲ ಕಣ್ಣಲ್ಲಿ ನೋಡೋದಕ್ಕಿಂತ ಒಂದೇ ಸಲ ಈ ಪ್ರಪಂಚನ ಕೊಚ್ಕೊಂಡು ಹೋಗಂಗೆ ಒಂದೇ ಸಲ ಭೂಕಂಪ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ಒಂದೊಂದ್ಸಲ ಅದೇ ಬೇಜಾರಾಗುತ್ತೆ. ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಇವಾಗೆಲ್ಲ ಸ್ಟೈಲು ಅದು ಇದು ಮಾಡ್ರನ್ನು ಅಂದ್ಕೊಂಡು ಹಳೆ ಪದ್ಧತಿಗಳನ್ನೆಲ್ಲ ಮರ್ತ್ಕೊಂಡು ಬರ್ತಿದ್ದಾರೆ. ಬಟ್ ಇದೇನು ಪದ್ಧತಿ ಏನಲ್ಲ, ಆದ್ರೂ ಅದು ಒಂದು ಇರಬೇಕು, ನಾವು ಮಾಡ್ಕೊಂಡು ಹೋಗ್ಬೇಕು ಅದನ್ನು. ಅದು ನಮ್ಮಿಂದ ಇನ್ನೊಬ್ರು ಅದನ್ನು ರೂಢಿ ಮಾಡ್ಕೊಂಡು ಹೋಗ್ಬೇಕು. ಅದೇ ಅದು ಚೆನ್ನಾಗಿರೋದದು, ಒಂದು ಅನುಭವ, ಅದು ಒಂದು ಒಳ್ಳೇದು. ಅದೇನು ಕೆಟ್ಟದೇನಾಗಲ್ಲ ಅಲ್ವಾ ಕೊಡಿಸಿದ್ರೆ ಮಕ್ಕಳು ಕೈಲಿ. ಅದು ಒಂದು ಇದಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿಸ್ತಾ ಇದ್ದೀನಿ ಲಾಸ್ಟ್ ಇಯರಿಂದ. ಗೊತ್ತಿಲ್ಲ ಯಾವ ಥರ ಮಕ್ಕಳು ಹಿಂಗೆ ಮುಂದುವರಿತಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನೇನಂದರೆ, ಅದೊಂದು ಬಾಂಡಿಂಗ್ ಇರಲಿ, ಅಣ್ಣ ತಂಗಿ ಅನ್ನೋ ಬಾಂಡಿಂಗು ಗಟ್ಟಿಯಾಗಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಇದೊಂದು ಲಾಸ್ಟ್ ಇಯರಿಂದ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ನೋಡೋರು, ವಿಡಿಯೋದಲ್ಲಿ ಯಾರಾದರೂ ನೋಡೋರು ಏನಾದರೂ ಒಬ್ಬರು ಅನ್ಕೋತಾರೆ, ಓ ಇವಳು ತೋರಿಸ್ಕೊಳಕ್ಕೆ ಮಾಡ್ತಾವಳೆ, ಶೋಕಿಗೆ ಮಾಡ್ತಾವಳೆ ಅಂತ ಅಂದ್ಕೊಳ್ಳೋರು 1000 ಜನ ಅನ್ಕೋಬೋದು. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಂದರೆ, ಒಂದು ಅಣ್ಣ ತಂಗಿ ಬಾಂಡ್ ಚೆನ್ನಾಗಿರಲಿ, ಗಂಡ ಹೆಂಡತಿ ಬಾಂಡಿಂಗ್ ಚೆನ್ನಾಗಿರಲಿ, ತಾಯಿ ಮಕ್ಕಳು ಬಾಂಡಿಂಗ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನೊಬ್ರು ತೋರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇಲ್ಲ. ಮಾಡೋರು ಬೇಕಾದ್ರೆ ತೋರಿಸ್ಕೊಳ್ಳೋಕ್ಕೋಸ್ಕರನೂ ಮಾಡ್ತಾರೆ, ಅಂದ್ಕೊಳ್ಳೋರು ಬೇಕಾದ್ರೆ 1000 ಅನ್ಕೋಬೋದು. ಬಟ್ ನಾನಂತೂ ನಮ್ಮ ಬಾಂಡಿಂಗ್ಗಳು ಚೆನ್ನಾಗಿರಬೇಕು. ನನ್ನ ತಾಯಿಗೊಂದು ಸೀರೆ ಕೊಡಿಸ್ತೀನಿ ಅಂದರೆ, ಅದನ್ನ ಮಾಡ್ತಿದ್ದೀನಿ ಅಂತ ಅಂದರೆ ಅದನ್ನ ನೋಡಿ 10-15 ಜನ ಕಲೀಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ನಮ್ಮ ಅಮ್ಮಂಗೆ ಸೀರೆ ತಗೊಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಅಣ್ಣ ತಂಗಿ ಬಾಂಡಿಂಗು ಅಷ್ಟೇ, ಅದನ್ನ ಮಾಡ್ತಿದ್ದೀನಿ ಅಂತ ಅಂದರೆ ಏನೋ ತೋರಿಸ್ಕೊಳಕ್ಕೆ ಮಾಡ್ತಾವಳೆ ಅಂತ ಅಲ್ಲ. ಅವ್ರ ಬಾಂಡಿಂಗ್ ಚೆನ್ನಾಗಿರಲಿ, ಅದು ಒಂದು ಪದ್ಧತಿ ಆಗಲಿ, ಅದು ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಿರ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ. ಗಂಡನೂ ಅಷ್ಟೇ, ಏನಾದರೂ ಒಂದು ಹೆಂಡತಿ ಗಿಫ್ಟ್ ಥರ ಕೊಟ್ಟರೆ, ಏನಾದರೂ ಮಾಡಿದ್ರೆ ತೋರಿಸ್ಕೊಳಕ್ಕೆ ಮಾಡ್ತಾವಳೆ, ಅದು ಈಗ ಆಲ್ರೆಡಿ ಅಂದ್ಕೊಂಡಿರ್ತಾರೆ, ಸಿಕ್ಕಾಬಟ್ಟೆ ಜನ ಅಂದ್ಕೊಂಡಿರ್ತಾರೆ. ತೋರಿಸ್ಕೊಳ್ಳೋದಕ್ಕಂತೂ ಅಲ್ವೇ ಅಲ್ಲ, ಅದು ಗಂಡ ಹೆಂಡತಿ ಬಾಂಡಿಂಗ್ ಗಟ್ಟಿಯಾಗಿರಲಿ, ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಮಾಡ್ತಿರೋದು. ಹಂಗೆ ಎಲ್ಲ ಹೇಳಿದ್ನಲ್ಲ, ಮಕ್ಕಳೇನೋ ಬಿಟ್ಬಿಡಿ, ಅಣ್ಣ ತಂಗಿ ಬಾಂಡಿಂಗ್ ಬಿಟ್ಟೇ ಬಿಡೋಣ, ಯಾವುದು ಬೇಡ. ಗಂಡನಿಗೆ ಹೆಂಡತಿ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬದಲಾಗ್ಬಿಟ್ಟೈತೆ ನಮ್ಮ ಪ್ರಪಂಚ ಇವಾಗ. ಸೊ ಅದರಿಂದ ಏನೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ ಅಷ್ಟೇ ಎಲ್ಲರಿಗೂ ಕೇಳ್ಕೊಳ್ಳೋದು. ನಾನು ಪ್ರತಿಯೊಬ್ಬರಿಗೂ ನಾನು
ಹೇಳೋದೇನೆಂದರೆ ಅದನ್ನು ರೂಢಿ ಮಾಡ್ಕೊಳ್ಳಿ, ಏನು ತಪ್ಪೇನಿಲ್ಲ. ಮಕ್ಳ ಕೈಲಿ ಬಟ್ಟೆ ಕೊಡಿಸೋದು ತಪ್ಪೇನಾಗಲ್ಲ. ಅದು ಮಾಡ್ದಿರೋ ಪದ್ಧತಿಗಳನ್ನೆಲ್ಲ ಮಾಡ್ಕೊಂಡು ಕೂತವಳೆ ಅಂತ ಅಂದ್ಕೊಳ್ಳೋರು ಬೇಕಾದ್ರೆ ಬಿಟ್ಬಿಡಿ. ಅದರಿಂದ ಒಳ್ಳೇದೇ ಆಗುತ್ತೆ, ಕೆಟ್ಟದೇನಾಗಲ್ವಲ್ಲ ಅನ್ನೋರು ಬೇಕಾದ್ರೆ ಮಾಡ್ಕೊಳ್ಳಿ. ಅದು ನಿಮಗೆ ಬಿಟ್ಟಿದ್ದದು. ನಾನು ಸದ್ಯಕ್ಕೆ ಲಾಸ್ಟ್ ಇಯರಿಂದ ನನ್ನ ಮನ್ಸಿಗೆ ಅದು ಬಂತು. ಬಾಂಡಿಂಗ್ ಚೆನ್ನಾಗಿರಬೇಕು, ಅಣ್ಣ ತಂಗಿ ಬಾಂಡಿಂಗ್ ಚೆನ್ನಾಗಿರಬೇಕು ಅವರು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅವ್ರಿಗೆ ಎಲ್ಲಿ ತನಕ ಆಗುತ್ತೋ ನಮ್ಮ ಕೈಯಲ್ಲಿ ಅಲ್ಲಿ ತನಕ ಮಾಡೋಣ, ಆಮೇಲೆ ಅದು ಅವ್ರ ಇಷ್ಟ. ಅದಕ್ಕೆ ನಾನು ಇದನ್ನು ಅವಳಿಗೋಸ್ಕರ ಅಂತಲೇ ತೊಗೊಂಬಂದೆ. ಅವನ ಕೈಲಿ ಅವಳು ರಾಖಿ ಕಟ್ಟಾದ್ಮೇಲೆ ಅವನ ಕೈಲಿ ನಾನು ವರ್ಷ ಕೊಡಿಸ್ತೀನಿ. ಲಾಸ್ಟ್ ಇಯರಿಂದ ಇದನ್ನು ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವಳ ಹತ್ರ ಜಾಸ್ತಿ ಗ್ರ್ಯಾಂಡಾಗಿರೋ ಬಟ್ಟೆಗಳು, ವೆಯ್ಟು, ಫ್ರಾಕ್ ಇಷ್ಟಿಷ್ಟು ದೊಡ್ಡದು ಬೀರುವಲ್ಲಿ ಇಟ್ಟರೆ ಅವಳದೊಂದು ಫ್ರಾಕ್ ಅಷ್ಟಾಗಲ್ಲ, ಅವಳದೊಂದೇ ತುಂಬಿಕೊಳ್ಳುತ್ತೆ ಆ ಥರ ಬಟ್ಟೆಗಳು. ಸೊ ಅದರಿಂದ ನಾನು ಸ್ವಲ್ಪ ಸಾಫ್ಟಾಗಿ ಇರಲಿ, ಕಾಟನ್ನೇ ತೊಗೊಂಬರೋಣ. ಫ್ರಾಕ್ ಇದು ಡೈಲಿ ವೇರ್ಗೂ ಆಗುತ್ತೆ ಮತ್ತು ಸಿಂಪಲ್ಲಾಗೆ ಎಲ್ಲಾದರೂ ಹೋಗಿ ಬರೋದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚೆನ್ನಾಗೈತೆ. ಮತ್ತು ಸುಮಾರು ಜನ ಕೇಳ್ಬೋದು, ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಕ್ಳಿಗೆ ಬಟ್ಟೆ ತಂದಿಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ, ಬಟ್ಟೆ ತಂದಿಲ್ಲ ಈ ಸಲ. ನೆಕ್ಸ್ಟು ಇನ್ನೊಂದು 15 ಡೇಸ್ ಬಿಟ್ಟರೆ ತಿರ್ಗಾ ಗೌರಿ ಹಬ್ಬ, ಗಣೇಶ ಹಬ್ಬನೂ ಹಿಂದೆಲೇ ಬಂದ್ಬಿಟ್ಟಿದೆ. ಸೊ ಅದರಿಂದ ಅದಕ್ಕೆ ಇದಕ್ಕೆ ಎಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡಿಕೊಂಡು ಬೆಳೆಯೋ ಮಕ್ಳಿಗೆ ಬಟ್ಟೆಗಳು ತೊಗೊಂಡು ಇದೆ ಬಟ್ಟೆಗಳು, ಸಿಕ್ಕಾಬಟ್ಟೆ ಇದೆ ಬಟ್ಟೆಗಳು. ಮತ್ತು ಅಲ್ಲಿ ಇಲ್ಲಿ ಫಂಕ್ಷನ್ಗಳಿಗೂ ಜಾಸ್ತಿ ಹೋಗ್ತಾ ಇಲ್ಲ ಇವಾಗ. ಸ್ಕೂಲು, ಕೆಲಸ, ಮನೆ ಅಂತ ಇದೇ ಆಗ್ಬಿಟ್ಟಿರೋದ್ರಿಂದ ಮಕ್ಳಿಗೂ ಎಲ್ಲ ತುಂಡ. ಈ ವರ್ಷ ತೆಗೆದು ನೆಕ್ಸ್ಟ್ ವರ್ಷ ಆಗೋದೇ ಇಲ್ಲ, ಆ ಥರ ಪ್ರಾಬ್ಲಮ್ಗಳಾಗ್ತವೆ. ಸೊ ಅದರಿಂದ ನಾನೇನು ಮಾಡಿದೆ, ತೆಗಿಯೋದಕ್ಕೆ ಹೋಗಲಿಲ್ಲ. ಮತ್ತು ತೆಗಿಯೋದಕ್ಕೆ ಹೋಗಲಿಲ್ಲ ಅನ್ನೋದಕ್ಕಿಂತ ಇಷ್ಟು ಬಟ್ಟೆಗಳು, ಅಣ್ಣ ತಂಗಿಗೆ ಇಬ್ರಿಗೂ ಇಷ್ಟು ಬಟ್ಟೆಗಳಿದೆ, ಹೊಸ ಬಟ್ಟೆಗಳು. ಸೊ ಅದರಿಂದ ಇದನ್ನೇ ಹಾಕೋಣ. ಇಷ್ಟು ಜೊತೆ ಹಾಕ್ಬೇಕಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಸ್ವಲ್ಪ ಮಾಡ್ರನ್ ಆಗಿದೆ ಅಷ್ಟೇ. ಆಯಿತು ಬಿಡು, ಇದನ್ನೇ ಹಾಕೋಣ. ಏನೋ ಮಾಡ್ರನ್ನೋ ಯಾವುದೋ ಒಂದು ಸದ್ಯಕ್ಕೆ ಹೊಸ ಬಟ್ಟೆ ಅಂತ ಆಯ್ತಲ್ವ ಮಕ್ಳಿಗೆ ಅಂತ ಹೇಳ್ಬಿಟ್ಟು ನಾನು ತಂದಿಲ್ಲ. ಇನ್ನೊಂದು 15 ದಿನ ಬಿಟ್ಕೊಂಡು ಮತ್ತೆ ಗೌರಿ ಹಬ್ಬ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸೋಣ. ಫಸ್ಟು ನೀಟಾಗಿ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ತಗೊಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ತೋರಿಸ್ತೀನಿ ನನ್ನ ಮಕ್ಕಳು ಬಟ್ಟೆಗಳನ್ನ ಎಷ್ಟೈತೆ ಅಂತ ನೀವೇ ನೋಡಿ. ಇದೊಂದು ತಗೊಂಬಂದಿದ್ದೆ ನಾನು. ಇದೆಲ್ಲ ತಗೊಂಬಂದಿದ್ದು ಈಗಲ್ಲ, ಆಗಲೇ ಸುಮಾರು ಒಂದು 3-4 ತಿಂಗಳು ಮೇಲೆ ಆಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆಲೇ ನಾನು ಝುಡಿಯೋದಲ್ಲಿ ತಗೊಂಬಂದಿದ್ದು ಇದನ್ನೆಲ್ಲ. ಝುಡಿಯೋ ಮತ್ತು ಮ್ಯಾಕ್ಸು ಮತ್ತು ಇನ್ನೊಂದು ಆನ್ಲೈನಲ್ಲಿ ಸ್ವಲ್ಪ ತರಿಸಿದ್ದೆ. ಎಲ್ಲ ಹಾಕೊಂಡು ಖಾಲಿಯಾಗಿ ಈಗ ಸದ್ಯಕ್ಕೆ ಇಷ್ಟು ಮಿಕ್ಕಿದೆ. ಇದನ್ನೇ ಯಾವುದಾದ್ರೂ ಒಂದು ಜೊತೆ ಅವಳಿಗೊಂದು ಜೊತೆ ಅವನಿಗೊಂದು ಜೊತೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಇದು ಮಾಡ್ತಾಯಿದ್ದೀನಿ. ಇದನ್ನು ತೊಗೊಂಬಂದಿದ್ದೆ ನಾನು. ಇದು ಸ್ವಲ್ಪ ಅವಳಿಗೆ ದೊಡ್ಡದು ಅಂತ ಅನ್ನಿಸ್ತು. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೀನಿ. ಈಗಲೂ ಮೋಸ್ಟ್ಲಿ ಆಗೋದು ಕಷ್ಟನೇ, ಅವಳಿಗೆ ಸ್ವಲ್ಪ ದೊಡ್ಡದಾಗೆ ಇದೆ. ಅದು ನನ್ನ ಮಗಳು ಸಣ್ಣ ಆಗಿರೋದ್ರಿಂದ ಆಗಲ್ಲ, ಸ್ವಲ್ಪ ದೊಡ್ಡದಾಗೆ ಇದೆ. ಇದೊಂದು ಟೀ ಶರ್ಟ್ ಅವಳಿಗೆ ಜೀನ್ಸ್ ಮೇಲೆ, ಚಡ್ಡಿ ಮೇಲೆ, ಅದೇ ಶಾರ್ಟ್ಸ್ ಮೇಲೆಲ್ಲ ಚೆನ್ನಾಗಿ ಕಾಣುತ್ತೆ. ಇದೊಂದು. ನೆಕ್ಸ್ಟು ಇದೊಂದು ಟೀ ಶರ್ಟ್ ಇದೆ ಅವಳಿಗೆ. ಇದು ಸ್ಲೀವ್ಸು ಈ ಥರ ಚಿಕ್ಕದು, ಇದು ಆಗುತ್ತೆ ಅವಳಿಗೆ. ನಾನು ಇದನ್ನೇ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದಕ್ಕೆ ಏನು ಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೆಕ್ಸ್ಟು ಇದೊಂದು ಟೀ ಶರ್ಟು, ಇದು ಫುಲ್ ಸ್ಲೀವ್ಸು. ಇದು ಚೆನ್ನಾಗಿದೆ, ಒಂಥರ ಟೀ ಶರ್ಟು. ಇದು ಮ್ಯಾಕ್ಸಲ್ಲಿ ತೊಗೊಂಬಂದಿದ್ದು, ಆಫರಲ್ಲಿ ಇತ್ತು ಅಂತ ಒಂದ್ಸತಿ ಹೋಗಿದ್ವಿ, ಅವಾಗ ತೊಗೊಬಂದಿದ್ದನ್ನೆಲ್ಲ. ಇದೊಂದು ಚಡ್ಡಿ ತೊಗೊಂಡಿದೆ. ಇದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು. ಇದು 699 ಇದೆ. ಬಟ್ ನಿಜವಾಗ್ಲೂ ಗೊತ್ತಿಲ್ಲ ನಾನು ಅದೆಷ್ಟು ಕೊಟ್ಟು ತೊಗೊಂಬಂದಿದೆ ಅಂತ, ಮರ್ತ್ಕೊಬಿಟ್ಟಿದ್ದೀನಿ. ಇದೊಂದು ಚಡ್ಡಿ ಇದೆ ಅವಳಿಗೆ. ಇಲ್ಲಿ ಹಿಂದೆ ಜೋಬ್ ಐತೆ. ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಇದೆ, ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇದು ನಾನು ಲಾಸ್ಟ್ ಟೈಮು ಡಿಮಾರ್ಟ್ ಶಾಪಿಂಗ್ ಹೋದಾಗ ತೊಗೊಬಂದಿದ್ದು ಇದು ಚಡ್ಡಿ. ಇದೊಂದಿದೆ. ಅಷ್ಟು ನನ್ನ ಮಗಳದೈತೆ. ನನ್ನ ಮಗಳಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ. ನೆಕ್ಸ್ಟು ನೋಡಿ, ಇದು ನನ್ನ ಮಗಂದು.
ಎಷ್ಟು ಬಟ್ಟೆಗಳೈತೆ ನೋಡಿ ನೀವೇನೆ. ಏನಕ್ಕೆ ಬಟ್ಟೆಗಳು ತಲೆ ಕೆಟ್ಟು ಹೋಗ್ಬಿಡುತ್ತೆ ಹಂಗೆ. ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡೇ ಹೋಗ್ಬಿಡ್ಬೇಕಷ್ಟೇ. ಇದು ಒಂದು ಟೀ ಶರ್ಟು ನನ್ನ ಮಗಂದು, ಇದೊಂದು ಟೀ ಶರ್ಟು, ಎಲ್ಲ ಮ್ಯಾಕ್ಸ್ದೇ ಇದೊಂದು ಟೀ ಶರ್ಟು. ಇದೊಂದು ಟೀ ಶರ್ಟು. ಅವನ ಹತ್ರ ಆಲ್ಮೋಸ್ಟ್ ಬ್ಲೂ ಕಲರೇ ಜಾಸ್ತಿ ಅವನಿಗೆ. ನೋಡಿ ಇದೊಂದು ಚೆನ್ನಾಗೈತೆ, ಇದೊಂದು ಟೀ ಶರ್ಟ್. ಇದು ಸ್ವಲ್ಪ ದೊಡ್ಡದಾಗುತ್ತೆ ಇವಾಗ ಅವನಿಗೆ, ಅದಕ್ಕೆ ಇಟ್ಟಿದ್ದೀನಿ ಹಂಗೆ. ಅವನಿಗೂ ಕೂಡ ಒಂದು ಬಾಟಮು ಹೊಸದು ಇದೆ, ಹಾಕಿಲ್ಲ ಇದನ್ನ ಇನ್ನು ಅವನು. ಇದ್ರ ಜೊತೆ ಈ ಪ್ಯಾಂಟ್ ಜೊತೆ ಯಾವುದಾದ್ರೂ ಒಂದು ಟೀ ಶರ್ಟ್ನ ಪೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೇ ಚೆನ್ನಾಗಿ ಕಾಣುತ್ತೆ. ಇದನ್ನ ಅವನಿಗೆ ಹಾಕ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಷ್ಟು ಬಟ್ಟೆಗಳು, ಅಯ್ಯೋ ದೇವರೇ. ಅದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆನೇ ತೆಗಿಯೋದು ಬೇಡ, ಇದನ್ನೇ ಮೇಂಟೈನ್ ಮಾಡಲಿ. ಎಷ್ಟು ಟೀ ಶರ್ಟು ಅವನಿಗೆ, 1 2 3 4 5 ಟೀ ಶರ್ಟ್ ಇದೆ ಅವನಿಗೆ. ಅವಳಿಗೆ 3 ಟೀ ಶರ್ಟ್ ಇದೆ, 2 ಚಡ್ಡಿ ಇದೆ. ಅದಕ್ಕೇ ಇದೆಲ್ಲ ಮುಂಚೆಲ್ಲಿ ತಗೊಬಂದಿದ್ದಲ್ವಾ, ಇದನ್ನೆಲ್ಲ ತಗೊಬಂದಿರೋದೆಲ್ಲ ಹೆಂಗೆ ಅವನ ಕೈಲಿ ಕೊಡ್ಸೋದು ಅಂತ ಹೇಳ್ಬಿಟ್ಟು ನಾನು ಈ ಫ್ರಾಕ್ನ ತಗೊಂಬಂದಿದ್ದು. ಇದನ್ನ ರಕ್ಷಾಬಂಧನ್ಗೆ ಅವನ ಕೈಲಿ ಕೊಡಿಸ್ತೀನಿ ಅವಳಿಗೆ. ಇದಿಷ್ಟು ಐತೆ ಬಟ್ಟೆಗಳು. ನಾನು ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ತಗೊಂಬಂದಿಲ್ಲ. ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲೆಲ್ಲ ಕೇಳ್ತಿದ್ರು, ಯಾಕೆ ಮಕ್ಳಿಗೆ ಇನ್ನೂ ಬಟ್ಟೆ ತೊಗೊಂಬಂದಿಲ್ವಾ, ಯಾಕೆ ಅಂತೆಲ್ಲ ಕೇಳ್ತಿದ್ರು. ಇಲ್ಲ ಬಟ್ಟೆಗಳಿದ್ರೂ ಮನೇಲಿ ಮಕ್ಳಿಗೆ ಹಬ್ಬ ಅಂತ ಬಂದಾಗ ಬಟ್ಟೆ ತಂದ್ರೇನೆ ಅಲ್ವಾ ಖುಷಿ ಅಂತ ಹೇಳ್ತಿದ್ರು. ಇನ್ನೇನು ಅದಾಗಿನ 15 ಡೇಸಿಗೆ ಮತ್ತೆ ಹಬ್ಬ ಬರುತ್ತೆ, ಮತ್ತೆ ಅವಾಗ ಬಟ್ಟೆ ಶಾಪಿಂಗು ಎಷ್ಟು ಅಂತ ಬರೀ ಬಟ್ಟೆಗೆ ಸುರಿಯೋದಕ್ಕಾಗುತ್ತೆ ಬಿಡು, ಇವಾಗ ಇದೆಯಲ್ಲ. ಇಲ್ಲ ಬಟ್ಟೆ ಅಂತ ಹೇಳಿದರೆ ಒಂದು ಜೊತೆನಾದರೂ ಇಬ್ರಿಗೂ ಒಂದು ಜೊತೆ ತಗೊಟ್ಟಿದ್ರು ನಡೀತಿತ್ತು. ಇವಾಗ ನಮಗಿರೋ ಕಮಿಟ್ಮೆಂಟ್ಗಳಿಗೆ ಯಾವುದು ಬೇಡ ಅನಿಸ್ಬಿಟ್ಟೈತೆ. ಅದಕ್ಕೇ ಸದ್ಯಕ್ಕೆ ಇವಾಗ ಸಾಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೆಕ್ಸ್ಟ್ ಗೌರಿ ಹಬ್ಬಕ್ಕೂ ಕೂಡ ನಾನಂತೂ ತಗೊಳಲ್ಲ ಬಟ್ಟೆನ. ಗೌರಿ ಹಬ್ಬಕ್ಕೆ ವರ್ಷನೂ ನನಗೆ ನನ್ನ ಮಕ್ಕಳಿಗೆ ನಮ್ಮ ತಾಯಿ ಮನೆಯಿಂದ ನಮ್ಮ ಅಮ್ಮನೇ ಕೊಡಿಸೋದು ನಮಗೆ. ಮತ್ತು ನನ್ನ ಮೈದಾ ಒಬ್ಬರು ಕೊನೆ ಮೈದಾ ಇದ್ದಾರೆ, ಅವರು ವರ್ಷನೂ ನನಗೆ ಮಕ್ಕಳಿಗೆ ಅವರು ಬಟ್ಟೆ ತೆಗಿತಾರೆ. ನಮ್ಮ ಅಮ್ಮನೂ ಬಟ್ಟೆ ತೆಗಿತಾರೆ, ಮತ್ತು ನಮ್ಮ ಯಜಮಾನ್ರೂ ಕೊಡ್ತಾರೆ. ಕೈಗೆ ಅವ್ರು ಬಟ್ಟೆ ತಗೊಳಲ್ಲ, ಕೈಗೆ ದುಡ್ಡು ಕೊಟ್ಬಿಡ್ತಾರೆ. ಇಷ್ಟು ಸುಮಾರು ಹೇಳಿದ್ರೆ ಮೋಸ್ಟ್ಲಿ ನಗ್ಬೋದೇನೋ ಯಾರಾದ್ರೂ. ಎಲ್ರಿಗೂ ಅದೇ ಥರ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಗೌರಿ ಹಬ್ಬ ಬತ್ತು ಅಂದರೆ ಮಿನಿಮಮ್ ಒಂದು 5,000 to 6,000 ರೂಪಾಯಿ ದುಡ್ಡು ಎಲ್ಲ ಬಟ್ಟೆ ಕೊಡೋದು ನನಗೆ. ಯಾರು ನಾನು ತಗೊಳ್ಳಿ ಅಂತ ಹೇಳ್ತಾರೆ, ಬಟ್ ನಾನು ಬಟ್ಟೆ ತಗೊಳ್ಳಲ್ಲ, ಅಮೌಂಟ್ ಇಸ್ಕೊಬಿಡ್ತೀನಿ ಎಲ್ಲರ ಹತ್ರನೂ. ಮತ್ತು ಇನ್ನೊಂದೇನೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡಿಸಿದ ಸೀರೆನ ನಮ್ಮಮ್ಮ ವರ್ಷ ನನಗೆ ಕೊಟ್ಬಿಡ್ತಾರೆ. ನಾನು ಅದು ಯಾವಾಗಲೂ ಒಂದ್ಸಲ ನಿಮಗೆ ಒಂದು ಹೇಳಿದ್ದೆ. ಅಮ್ಮ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋದ್ರು ಗೌರಿ ಹಬ್ಬಕ್ಕೆ. ಯಾಕಂದರೆ ನಾನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಯಾಕಂದರೆ ಅದನ್ನು ನಾನೇ ಅಲ್ವ ಉಟ್ಕೊಳ್ಳೋದು. ಅದರಿಂದ ನಿನಗಿಷ್ಟ ಆದರೆ ನೋಡು, ನೀನು ತಗೋ, ದೇವ್ರು ಬಿಡಿಸ್ಬಿಟ್ಟು ನೀನೇ ತಾನೇ ಉಟ್ಕೊಳ್ಳೋದು ಅಂತ ಹೇಳಿದ್ರು. ಅದ್ರದ್ದು ಏನೋ ಒಂದಿದೆ, ನಾನು ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ. ಈ ಟೈಮಲ್ಲೇ ಅದು ಬೆಟರ್ ಅಂತ ಅನಿಸುತ್ತೆ, ಹೇಳ್ಬಿಡ್ತೀನಿ ಏನು ಅಂತ. ಏನೂ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಮ್ಮ ಚಿಕ್ಕದು ಪುಟಾಣಿ ಒಂದು ಕಳಶದಲ್ಲಿ ಕಾಯಿ ಇಟ್ಟು ಪೂಜೆ ಮಾಡ್ತಿದ್ರು. ಆಮೇಲೆ ನಾನು ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಅನ್ಸುತ್ತೆ ಇದನ್ನೆಲ್ಲ. ಆಮೇಲೆ ನಾನು ಸ್ವಲ್ಪ ದೊಡ್ಡೋಳಾದ್ಮೇಲೆ ನಾನು ಸೀರೆ ಉಡಿಸ್ತೀನಿ ಅಂತ ಆಸೆಪಟ್ಟು ನಾನು ಉಡಿಸಿ ಹಿಂಗೆ ಅದನ್ನು ಮಾಡ್ಕೊಂಡು ಬಂದ್ವಿ. ಮಾಡ್ತಾ ಜಾಸ್ತಿ ಬೆಳೀತೇ ಹೊರತು ಚಿಕ್ಕದಂತೂ ಆಗಲಿಲ್ಲ. ಅದು ಚೆನ್ನಾಗಿ ಜೋರಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಅಷ್ಟು ವರ್ಷಗಳಿಂದನೂ ನಾನು ಸೀರೆ ಉಡೋದು ಯಾವಾಗ ಅಂದರೆ ಮದುವೆ ಆದಮೇಲೆ.
ಮದುವೆಗಿಂತ ಮುಂಚೆ ದೇವ್ರ ಗುಡಿಸಿದ ಸೀರೆ ಎಲ್ಲ ಅಮ್ಮನೇ ಉಡ್ಕೋತಿದ್ದಿದ್ದು. ಮದುವೆ ಆದಮೇಲೆ, ನನಗೆ ಮದುವೆ ಆದಮೇಲೆ ದೇವ್ರು ಗುಡಿಸಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಈಗ ಇನ್ನೊಂದು ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ದುಡ್ಡು ಮತ್ತು ಬಾಗಿನ ಕೊಡ್ತಾರಲ್ಲ, ಆ ರೀತಿಯಾಗಿ ಗೌರಿ ಹಬ್ಬಕ್ಕೆ ಕೊಡ್ತಾರಲ್ವ ಬಾಗಿನ, ಸ್ಯಾರೀಸು ಎಲ್ಲನೂ, ಅದನ್ನೆಲ್ಲ ಪೂರ್ತಿ ಅಮ್ಮ ಏನು ಮಾಡ್ತಾರೆ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡಿಸಿದ ಸೀರೆನ ಇಟ್ಟು, ದೇವ್ರಿಗೆ ಹಾಕಿದ ಬಳೆನ ಇಟ್ಟು, ದೇವ್ರಿಗೆ ಇಟ್ಟಿದ್ದ ಮಡ್ಲಕ್ಕಿ ಎಲ್ಲ ನಾವು ಮನೆ ದೇವ್ರಿಗೆ ಕೊಟ್ಬಿಡ್ತೀವಿ. ನೀವು ಯಾವ ಥರ ಕೊಡ್ತೀರಾ, ಯಾವ ದೇವ್ರಿಗೆ ಕೊಡ್ತೀರಾ, ಇಲ್ಲ ನೀವೇ ಇಟ್ಕೋತೀರಾ, ಇಲ್ಲ ನೀವೇ ಮನೇಲಿ ಏನಾದರೂ ಅದನ್ನ ಸಿಹಿ ಮಾಡ್ಕೊಂಡು ತಿಂತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಸದ್ಯಕ್ಕೆ ಮನೆ ದೇವ್ರಿಗೇನೆ ಮಡ್ಲಕ್ಕಿನ ಕೊಡೋದು. ನಮ್ಮದು ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಟ್ಟು ಈ ಥರ ಮಾಡ್ತೀವಿ ನಾವು. ದೇವ್ರಿಗೆ ತಂದಿದ್ದ ಬಳೆ ಮತ್ತು ದೇವ್ರು ಗುಡಿಸಿದ ಸೀರೆನ ನಮ್ಮಮ್ಮ ನನಗೆ ವರ್ಷ ವರ್ಷ ಕೊಡೋದು. ಅದನ್ನು ಗೌರಿ ಹಬ್ಬಕ್ಕೆ ಬಾಗಿನದ ರೂಪದಲ್ಲಿ ದೇವ್ರು ಗುಡಿಸಿದ ಸೀರೆ, ಮತ್ತು ಅದು ವರಮಹಾಲಕ್ಷ್ಮಿ ಹಬ್ಬ ಆಗಿದ ತಕ್ಷಣ ನಾನು ಬ್ಲೌಸ್ ಸ್ಟಿಚ್ಗೆ ಕೊಟ್ಬಿಡ್ತೀನಿ. ಆ ಸೀರೆನೇ ಉಟ್ಕೊಂಡು ನಾನು, ಮತ್ತು ಅಮ್ಮ ಅಮೌಂಟ್ ಎಲ್ಲ ಇಟ್ಟು ಬಾಗಿನ ಕೊಡ್ತಾರೆ ನನಗೆ ಗೌರಿ ಹಬ್ಬದಲ್ಲಿ. ಸೀರೆ ಒಂದು ಕೊಡಲ್ಲ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ಸೀರೆನೇ ಮುಂಚೆಲೆ ಕೊಟ್ಬಿಟ್ಟಿರ್ತಾರಲ್ಲ, ಹೊಲಿಸ್ಕೊಬಿಟ್ಟಿರ್ತೀನಲ್ವ, ಅದನ್ನೇ ಇದು ಮಾಡ್ತಿದ್ದೆ ನಮ್ಮಮ್ಮ. ಬಟ್ ಇನ್ನೊಂದು ಏನಂದರೆ, ಯಾರೋ ಒಬ್ಬರು ಹೇಳಿದ್ರಂತೆ ನಮ್ಮಮ್ಮನಿಗೆ, ಇದನ್ನು ಮಾತ್ರ ನಾನು ಶೇರ್ ಮಾಡಲೇಬೇಕು ಪ್ರತಿಯೊಬ್ರಿಗೂ. ಈ ದೇವ್ರಿಲ್ಲ ಅನ್ನೋರಿಗೆ ಇಲ್ಲ ಅಂತ ಅನ್ನೋರು ನೋಡಬೇಡಿ, ದೇವ್ರು ಇದ್ದಾನೆ ಅಂತ ನಂಬೋರು ಮಾತ್ರ ಈ ವಿಡಿಯೋ ನೋಡಿ. ಯಾರೋ ಹೇಳಿದ್ರಂತೆ ನಮ್ಮಮ್ಮನಿಗೆ, ನೀನು ಕೊಟ್ಟೆಣ್ಣು ಕುಲಕ್ಕೆ ಹೊರ್ಗೆ ಅನ್ನೋ ಥರ ನಿಮ್ಮ ಮನೆಯಲ್ಲಿ ನೀನು ನಿಮ್ಮ ದೇವ್ರಿಗೆ ಉಡ್ಸಿದ್ದ ನಿನ್ನ ಮಗಳಿಗೆ ಏನಕ್ಕೆ ಕೊಡ್ತಾ ಇದೆಯಾ, ಕೊಡಬೇಡ, ನೀನೇ ಉಟ್ಕೋ ಅದನ್ನು, ನೀನು ಸ್ವಲ್ಪ ದಿನ ಇದು ಮಾಡು, ಆಮೇಲೆ ನಿನ್ನ ಮಗನ ಹೆಂಡ್ತಿ ನಿನ್ನ ಸೊಸೆ ಬಂದಾಗ ಅದು ನಿನ್ನ ಸೊಸೆಗೆ ಹೋಗುತ್ತೆ, ಈಗ ನೀನೇ ಉಟ್ಕೋ, ನಿನ್ನ ಮಗಳಿಗೆ ಕೊಡಬೇಡ, ನಿನ್ನ ಮಗಳಿಗೆ ತೊಗೊಳಂಗಿದ್ರೆ ಬೇಕಾದರೆ ಇನ್ನೂ 1,000 ಅಲ್ಲ 2,000 ಜಾಸ್ತಿನೇ ಹಾಕಿ ಬೇಕಾದ್ರೆ ಕಾಸ್ಟ್ಲಿ ಸೀರೆನೇ ಕೊಡಿಸು ಅವಳಿಗೆ, ನಿನ್ನ ಮನೇಲಿ ಉಡ್ಸಿರೋ ದೇವ್ರಿಗೆ ಸೀರೆನ ನಿನ್ನ ಮಗಳಿಗೆ ಕೊಡಬೇಡ ಅಂತ ಯಾರೋ ಹೇಳಿದ್ರಂತೆ. ಅದನ್ನು ಹೆಂಗೆ ನನ್ನ ಮಗಳ ಹತ್ರ ಹೇಳೋದು ಅಂತ ಬಂದು ನಮ್ಮಮ್ಮ ಅವತ್ತು ನನಗೆ ಈ ಥರ ಹಿಂಗೆ ಅಂತ ನಮ್ಮಮ್ಮ ಹೇಳಿದ್ರು ನನಗೆ. ಅದಕ್ಕೆ ನಾನಂತೆ, ನನಗೇನು ಬೇಜಾರಿಲ್ಲ, ಹೌದು ಇದ್ರೂ ಇರ್ಬೋದೇನೋ, ಕೊಟ್ಟೆಣ್ಣೋ ಕುಲಕ್ವರ್ಗೆ ಅಂತ ಮೊದಲೇ ಗಾದೆನೇ ಇದೆ ಅಲ್ವಾ, ಮೊದಲೇ ಹೇಳ್ತಾರಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ಬಿಟ್ಟು, ಆ ಥರ ಇದ್ರೂ ಇರ್ಬೋದೇನೋ, ಬೇಡ ಆಯಿತು ಬಿಡು, ನೀನೇ ಹಾಕೋ, ನನಗೇನು ಬೇಡ, ಬೇರೆದೇ ತಗೊಳ್ಳು ಆಯಿತು ಅಂತ ನಾನು ನಮ್ಮಮ್ಮನಿಗೆ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಏನು ಮಾಡಿದ್ರು, ಆ ವರ್ಷ ಮಾಮೂಲಿ ಹಿಂಗೆ ಸಿಂಪಲ್ ನಾನು ಉಟ್ಕೊಳ್ಳೋದಾದರೆ ಗ್ರ್ಯಾಂಡಾಗಿ ತೆಗಿತಾರೆ ದೇವ್ರಿಗೆ. ಅದು ನಾನೇ ಉಟ್ಕೊಳ್ಳೋದು ಅಂತ ಇತ್ತು, ಅಮ್ಮನೇ ಉಟ್ಕೊಳ್ಳೋದು ಅಂತ ಇತ್ತಲ್ವ. ಆ ವರ್ಷ ಸಿಂಪಲ್ ಆಗಿರೋದೆ ಒಂದು ಗ್ರೀನ್ ಕಲರ್ ಸ್ಯಾರಿ ತೊಗೊಂಬಂದು ದೇವ್ರಿಗೆ ಉಡಿಸಿದ್ವಿ. ಅದೇನಾಯಿತು ಅಂತ ಅಂದರೆ, ಹಿಂಗೆ ಎಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲ ಏನಾಯಿತು ಲಾಸ್ಟಲ್ಲಿ ಅಂತ ಅಂದರೆ, ದೇವ್ರದ್ದು ಸೀರೆ ಸುಟ್ಟೋಯ್ತು. ಇದು ಎಷ್ಟು ಜನ ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ, ದೇವ್ರ ಸೀರೆ ಮಾತ್ರ ಸ್ವಲ್ಪ ಸುಟ್ಟೋಯ್ತು. ಆಮೇಲೆ ಅಮ್ಮ ಯಾಕೆ ಈ ಥರ ಆಯಿತು, ಇಷ್ಟು ವರ್ಷಗಳಿಂದ 10-15 ವರ್ಷದಿಂದ ಕೂರಿಸ್ತಾ ಇದ್ದೀರಿ ನಾನು ದೇವ್ರನ್ನ, ಒಂದು ವರ್ಷನೂ ನನಗೆ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಒಬ್ಬೊಬ್ರಿಗೆ ಹಾಗೆ ಬರುತ್ತೆ, ಒಬ್ಬೊಬ್ರಿಗೆ ಹಾಗೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಜೀವನದಲ್ಲಿ ನನಗೆ ಯಾವತ್ತೂ ಆ ಥರ ಆಗಿಲ್ಲ, ಚೆನ್ನಾಗಿ ಹಾಗೆ ಬಂದಿತ್ತು, ನನಗೆ ಒಳ್ಳೆಯದೇ ಆಗಿದೆ ನನಗೆ ಕೂರಿಸ್ತಾ ಇರೋ ತವಿಂದನೂ. ಈ ಸಲ ಯಾಕೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ ಯೋಚನೆ ಮಾಡ್ತಾ ಕೂತಾಗ ನಮ್ಮ ಥಾಟ್ಗೆ ಬಂದಿದ್ದು, ನಾನು ವರ್ಷ ನಿನಗೆ ಕೊಡ್ತಿದ್ದೆ ಸೀರೆನ, ಈ ವರ್ಷ ಈ ಥರ ಹೇಳ್ಬಿಟ್ಟು ದೇವ್ರು ಗುಡಿಸಿದ್ವಲ್ಲ, ಸೊ ಅದರಿಂದ ಹಿಂಗಾಗೈತೆ ಅಂತ ನಮ್ಮಮ್ಮ ಅಂತು. ಅದಕ್ಕೆ ಇಲ್ಲ, ನನ್ನ ಕೈಲಿ ಎಲ್ಲಿ ತನಕ ಶಕ್ತಿ ಇರುತ್ತೋ, ನನ್ನ ಕೈಲಿ ಎಲ್ಲಿ ತನಕ ಮಾಡ್ತೀನೋ ಅಲ್ಲಿ ತನಕನೂ ದೇವ್ರು ಗುಡಿಸೋ ಸೀರೆನ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಅದೊಂದು ವರ್ಷ ಸ್ಕಿಪ್ ಆಯ್ತು ಅಷ್ಟೇ ನನಗೆ. ಮತ್ತೆ ನೆಕ್ಸ್ಟ್ ಇಯರಿಂದ ಆ ಸುಟ್ಟೋಗಿರೋ ಸೀರೆ ಅಮ್ಮ ನನಗೆ ಕೊಡಲಿಲ್ಲ. ಅದು ಸುಟ್ಟಾದ್ಮೇಲೆ ದೇವರೆಲ್ಲ ತೆಗೆದು, ನಾವು ದೇವರೆಲ್ಲ ಕದರಿಸ್ಬಿಟ್ಟು ಎಲ್ಲ ತೆಗಿತೀವಲ್ವ ಲಾಸ್ಟ್ ನೈಟು, ಆ ಟೈಮಲ್ಲಿ ಅದನ್ನ ಹಾಲು ನೀರು ಹಾಕಿ ತೊಳೆದು ಸೀರೆನ, ಆಮೇಲೆ ಅದನ್ನು ಸ್ವಲ್ಪ ಹಂಗೆ ಪ್ಯಾಚ್ ಮಾಡಿ ಅಮ್ಮನೇ ಹೊಲಿಸ್ಕೊಂಡ್ರು. ಅದನ್ನು ಬಿಡು, ಸುಟ್ಟೋಗಿರೋದು ಬೇಡ, ನಾನೇ ಹೊಲಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಅದೊಂದು ವರ್ಷ ಸ್ಕಿಪ್ ಆಯ್ತು ಅಷ್ಟೇ. ಅದಾಗಿ ನೆಕ್ಸ್ಟ್ ಇಯರಿಂದ ಮತ್ತೆ ಸೀರೆ ನನಗೆ ಬರ್ತೈತೆ, ಅದು ಅಷ್ಟೇ, ಇನ್ನೇನು ಇಲ್ಲ.
ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು, ದೇವರು ಇದ್ದಾರೆ ಅಂತ ನಂಬ್ತೀರಲ್ವಾ ಅವ್ರು ಮಾತ್ರ ಈ ವಿಡಿಯೋ ನೋಡಿ, ಇಲ್ಲ ಅಂತ ಅನ್ನೋದು ನೋಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದು. ಯಾಕಂದರೆ ಬೇಡದಿರೋ ಕಮೆಂಟ್ಸ್ಗಳೆಲ್ಲ ಹಾಕೋದು ಜಾಸ್ತಿ, ಅದಕ್ಕೆ ಹೇಳ್ತಾ ಇರೋದು. ಆ ಥರ ಒಂದು ನಂಬಿಕೆ, ನಾವು ದೇವ್ರ ಮೇಲೆ ಇಡೋದೊಂದು ನಂಬಿಕೆ, ಅದು ಅಷ್ಟೇ. ಅದೊಂದು ಇದಕ್ಕೋಸ್ಕರ ನಾನು ದೇವ್ರು ಗುಡಿಸಿದ ಸೀರೆ ನೆಕ್ಸ್ಟು ಅದು ನನಗೆ ಕೊಡ್ತಾರೆ ಅಮ್ಮ, ಯಾವಾಗಲೂ ವರ್ಷನೂ. ಮತ್ತು ದುಡ್ಡು ಅಷ್ಟೇ ಇಟ್ಬಿಟ್ಟು ಒಟ್ಟಿಗೆ ಕೊಡ್ತಾರೆ. ನಾನು ದುಡ್ಡೆಲ್ಲ ಬೇಡ ಅಂತೀನಿ, ಹಂಗೂ ಕೇಳಲ್ಲ. ಸೀರೆ ತೊಗೊಟ್ಟಿದೆಯಲ್ಲ ಬಿಡು ಅಂತ ಹೇಳಿದ್ರು, ಮತ್ತು ದುಡ್ಡು ಕೊಡ್ತಾರೆ. ಸರಿ ಬಿಡು, ಕೊಡೋ ತನಕ ಅಮ್ಮ ಕೊಡೋ ತನಕ ಕೊಡ್ತಾರೆ. ಆಮೇಲೆ ಅಮ್ಮ ಕೈಲಾಗ್ದೇನಾಗಿ ಇನ್ಯಾರು ಕೊಡ್ತಾರೆ? ಅಣ್ಣ ತಮ್ಮದಿರು ಕೊಡಬೇಕು. ಅಣ್ಣ ತಮ್ಮದಿರು ಕೊಡ್ತಾರೋ ಬಿಡ್ತಾರೋ, ಇಡ್ತಿದ್ದೀವಿ ಬಂದಮೇಲೆ ಯಾವ ಥರ ಚೇಂಜ್ ಆಯ್ತಾರೋ ಗೊತ್ತಿಲ್ಲ. ಅದಕ್ಕೆ ಯಾವುದು ಬೇಡ, ಅಮ್ಮ ಕೊಡೋ ತನಕ ಈಸ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಈಸ್ಕೊತಾ ಇದ್ದೀನಿ. ಅಷ್ಟೇ. ಇದಿಷ್ಟು ಬಟ್ಟೆ ಇರೋದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ತಂದಿಲ್ಲ, ಅದೇ ರೀಸನ್. ಸುಮಾರು ಜನ ಕೇಳ್ತಿದ್ದೆ, ಅದಕ್ಕೆ ಹೇಳಿದೆ. ಇದನ್ನು ತೋರಿಸ್ಬೇಕು ಅಂತಲೇ ಇಷ್ಟು ಬಟ್ಟೆಗಳನ್ನ ತೋರಿಸಿದ್ದಿವಾಗ. ನಾನು ಇದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ನನಗೆ 3 ಗಂಟೆ ಆಗೇ ಹೋಯ್ತು. ವೀಡಿಯೋಗಳೆಲ್ಲ ಮಾಡಿಕೊಂಡು, ಹಿಂದಿನ ದಿನದ ವೀಡಿಯೋಗಳೆಲ್ಲ ಎಡಿಟ್ ಮಾಡಿಕೊಂಡು, ಈ ಯೂಟ್ಯೂಬಿಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಕಮ್ಮಿ ಆಗಿದೆ. ಶಾರ್ಟ್ಸಲ್ಲಿ ಜಾಸ್ತಿ ಹಾಕ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅದರಿಂದ ಇನ್ಸ್ಟಾಗ್ರಾಮ್ ವೀಡಿಯೋಗಳು ಮತ್ತು ನಂದು GS ಕಲೆಕ್ಷನ್ಸ್ದು ಸ್ಯಾರಿದು ವೀಡಿಯೋಗಳದ್ದು ಎಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 3 ಗಂಟೆ ಆಯಿತು. ಇನ್ನೇನೋ ಮನೆ ಬಿಡಬೇಕು ಮಕ್ಕಳು ಕರ್ಕೊಬರೋದಕ್ಕೆ ಅನ್ನೋಷ್ಟು ಕರೆಕ್ಟಾಗಿ ಮಳೆ ಶುರುವಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಛತ್ರಿ ತೊಗೊಂಡು ಹೊರಟಿದ್ದಾಯಿತು. ಆಮೇಲೆ ಮಕ್ಕಳನ್ನ ಕರ್ಕೊಂಬಂದು ಆಮೇಲೆ ನೆಕ್ಸ್ಟು ಟ್ಯೂಷನ್ಗೆ ಬಿಟ್ಬಿಟ್ಟು, ಆಮೇಲೆ ನಾನು ನೆಕ್ಸ್ಟು ತಡಿ ಎಲ್ಲ ಪಾಟ್ ಹತ್ರ ಎಲ್ಲ ತೊಳೆದು ಬಿಡೋಣ ಅಂತೇಳ್ಬಿಟ್ಟು, ಇನ್ನು 3 ಗಂಟೆಗೆ ಮಕ್ಕಳು ಬಂದಿದ ತಕ್ಷಣವೇ ನಾನು ಮತ್ತೆ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಕೆಲಸಗಳನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಇನ್ನು ಮಕ್ಳದ್ದು ನೋಡಲೇಬೇಕಲ್ವ, ತಿನ್ನಿಸೋದು ಅದು ಇದು ಕೆಲಸಗಳಿದ್ದೇ ಇರುತ್ತೆ ಮಕ್ಕಳು ಬಂದಮೇಲೆ. ಮಕ್ಳಿಗೂ 1 ಅವರ್ ಟೈಮ್ ಕೊಟ್ಟಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಕ್ಕಳನ್ನ ಟ್ಯೂಷನ್ನಿಗೆ ಕಳಿಸೋ ತನಕ ನಾನು ಯಾವುದೇ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ. ಆಮೇಲೆ ಮಕ್ಕಳನ್ನ ಟ್ಯೂಷನ್ನಿಗೆ ಕಳಿಸ್ಬಿಟ್ಟು ಇನ್ನೇನು 5 ಗಂಟೆ ಆಯ್ತಲ್ವ, ಪಾಟ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾಟ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೆ. ನೋಡಿ, ತುಳಸಿ ಇದು ಸುಮಾರು ದಿನಗಳೇ ಆಗೈತೆ. ಇದು ನಮ್ಮದು ಹಳೇದೆಲ್ಲ ಒಣಗೋಗಿತ್ತು. ಇದು ತುಳಸಿ ಬಂದು ಸುಮಾರು ದಿನವೇ ಆಗೋಗಿದೆ. ಫುಲ್ಲು ಕಡ್ಡಿ ಥರ ಅಷ್ಟು ಉದ್ದ ಬಂದುಬಿಟ್ಟಿತ್ತು. ನೀಟಾಗಿ ಚೆನ್ನಾಗಿ ಪುಟ್ಟದಾಗಿ ಬರ್ತಿತ್ತು. ಈ ಸಲ ಏನೋ ಫುಲ್ಲು ದೊಡ್ಡದಾಗಿ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ನೋಡೋಣ ಅದು ಯಾವ ಥರ ಬರುತ್ತೆ, ಸದ್ಯಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿದ್ದೀನಿ. ಈ ಥರ ಪಾಟ್ ಹಿಂದೆ ಎಲ್ಲ ಸಿಕ್ಕಾಬಟ್ಟೆ ಗಲೀಜಿತ್ತು. ಎಲ್ಲ ತೊಳೆದು ನನಗಂತೂ ಸಿಕ್ಕಾಬಟ್ಟೆ ಸಾಕಾಯ್ತು ಇವತ್ತು. ಇದಿಷ್ಟು ಪೂರ್ತಿ ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.